ಓ ಮೈ ಗಾಡ್ ಓ ಮೈ ಗಾಡ್ ಓ ಮೈ ಗಾಡ್. ತಾಳಿ ಕಟ್ಟಿದ್ದು ಮದ್ವೆ ಆಗಿದ್ದು ಎಲ್ಲಿ ಮಾಯ ಆಗ್ಬಿಟ್ರಿ ನೀವಿಬ್ರು? ನಾನು ಅಂದ್ಕೊಂಡೆ ನೀವಿಬ್ರು ಹಾರ್ಕೊಂಡು ಹನಿಮೂನ್ಗೆ ಹೋಗ್ಬಿಟ್ಟಿದ್ದೀರಾ ಅಂತ. ಇಬ್ರದ್ದು ಸೀಕ್ರೆಟ್ ಆಗಿ ರೊಮ್ಯಾಂಟಿಕ್ ಪ್ರಪೋಸಲ್ ನಡೀತಿತ್ತು ಅಲ್ವೇನೋ ಮಜ್ನು? ಸ್ವಲ್ಪ ಸುಮ್ಮನಿರ್ತೀಯಾ? ಸುಮ್ನಿರಕ್ಕೆಲ್ಲ ಆಗಲ್ಲ. ನೀವೇ ಗಪ್ ಚುಪ್ಪಾಗಿ ಪ್ರಪೋಸ್ ಮಾಡ್ಕೊಂಡ್ರೆ ಏನ್ ಚಂದ. ಎಲ್ರೆದ್ರಿಗೂ ಜೋರಾಗಿ ಹೇಳ್ಬೇಕಪ್ಪ. ಬಿಟ್ರೆ ಇನ್ನೊಂದು ತರಲೆ ಮಾಡ್ತಿರ್ತೀಯಲ್ವಾ? ಸುಮ್ಮನಿರೋದೆಲ್ಲ ಬೇಡ. ಅದೇಗೋ ಬೇಡ ಅಂತ್ಯಾ? ನಾವೆಲ್ಲ ಅವಾಗ್ಲಿಂದ ಕಾಯ್ತಿದೀವಿ ಗೊತ್ತಾ? ಯಾವ್ದಕ್ಕಮ್ಮ? ನೀನ್ ಎಲ್ರೆದ್ರು ನಿಧಿನ ಮನ್ಸಾರೆ ಪ್ರೀತಿಸೋದನ್ನ ಹೇಳ್ಕೋಬೇಕು ಅನ್ನೋದೇ ಎಲ್ರು ಬೇಡಿಕೆ ಗೊತ್ತಾ? ಅಮ್ಮ, ನೀವು ಈ ತರಲೆಗಳ ಜೊತೆ ಸೇರ್ಕೋಬಿಟ್ರಾ? ನಿಜವಾಗ್ಲೂ ಇದು ಎಲ್ರೂ ಬೇಡಿಕೆನಾ? ಎಲ್ರು ಬೇಡ್ಕೆ. ಎಲ್ರೂ ಸೇರ್ಕೊಂಡೇ ಪ್ಲಾನ್ ಮಾಡಿದೀರಾ? ಹೌದು. ನೋಡು, ಯಾರು ಏನ್ ಪ್ಲಾನ್ ಮಾಡೋದು ಅನ್ನೋದು ಮುಖ್ಯ ಅಲ್ಲ. ನೀನೀಗ ನಿಧಿಗೆ ಪ್ರಪೋಸ್ ಮಾಡ್ಬೇಕು. ಹಂಗಾರಿ ಅದ್ರಲ್ಲಿ ಏನೋ ಬಂತು. ನೀನೋಗಿ ನಿಧಿ ಮುಂದೆ ನಿಂತ್ಕೊಂಡು ಐ ಲವ್ ಯು ಅಂತ ಒಂದ್ ಲೈನ್ ಹೇಳ್ಬಿಟ್ರೆ ಸಾಕು. ಅಷ್ಟೇ ಸಾಕಾಗಲ್ಲ. ಕರ್ಣ ಸರ್ ಹೇಳಾದ್ಮೇಲೆ ನಿಧಿನೂ ಅಷ್ಟೇ ಪ್ರೀತಿಯಿಂದ ರಿಪ್ಲೈ ಮಾಡ್ಬೇಕು. ಕರೆಕ್ಟ್ ಪಾಯಿಂಟ್ ರಿಯಾ. ಕಮ್ ಆನ್ ಅಣ್ಣ, ಗೋ ಹೆಡ್. ಐ ಲವ್ ಯು. ನಿಮ್ಗೆ ಯಾರ್ದಾದ್ರೂ ಏನಾದ್ರೂ ಕೇಳಿಸ್ತಾ? ಏನದು ಕುಸು ಕುಸು ಪಿಸು ಪಿಸು ಅಂತ? ಜೋರಾಗಿ ಹೇಳು. ಇಡೀ ದೇವಸ್ಥಾನದಲ್ಲಿ ಇರೋರ್ಗೆಲ್ಲ ಕೇಳಿಸ್ಬೇಕು. ಹಾಗೆ ಹೇಳು, ಐ ಲವ್ ಯು ಅಂತ.